ನಮಸ್ಕಾರ. ಬನ್ನಿ, ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ಮಹಾನ್ ಗ್ರಂಥ ಭಗವದ್ಗೀತೆಯ ಜ್ಞಾನದ ಸಾರವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಒಂದು ಧರ್ಮಗ್ರಂಥ ಅಂತ ಅನ್ಕೊಳ್ಳಬೇಡಿ. ಇದು ಜೀವನದ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲೂ, ಪ್ರತಿಯೊಂದು ತಿರುವಿನಲ್ಲೂ ನಮಗೆ ದಾರಿ ತೋರಿಸೋ ಒಂದು ಅದ್ಭುತ ಕೈಪಿಡಿ. ನೋಡಿ, ಈ ಒಂದೇ ಒಂದು ಪ್ರಶ್ನೆಯಿಂದಲೇ ಇಡೀ ಭಗವದ್ಗೀತೆ ಶುರುವಾಗುತ್ತೆ. ಇದು ಕೇವಲ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಅರ್ಜುನನ ಪ್ರಶ್ನೆ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಪ್ರಶ್ನೆ. ಕೆಲಸ ಮತ್ತು ಕುಟುಂಬ, ಸರಿ ಮತ್ತು ಸುಲಭ, ಇವುಗಳ ನಡುವೆ ಆಯ್ಕೆ ಮಾಡಬೇಕಾದಾಗ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದೇ ರೀತಿಯ ಗೊಂದಲ ಶುರುವಾಗುತ್ತಲ್ಲ. ಈ ಸಾರ್ವಕಾಲಿಕ ಗೊಂದಲದಿಂದಲೇ ಜ್ಞಾನದ ಮಹಾ ಹೊಳೆ ಹರಿಯಲು ಆರಂಭವಾಗಿದ್ದು. ನಾವು ಈ ವಿಶ್ಲೇಷಣೆಯಲ್ಲಿ 4 ಮುಖ್ಯ ಹಂತಗಳ ಮೂಲಕ ಹೋಗೋಣ. ಅರ್ಜುನನ ಸಮಸ್ಯೆಯಿಂದ ಶುರುಮಾಡಿ ಗೀತೆಯ ಅಂತಿಮ ಪರಿಹಾರದವರೆಗೂ ಈ ಜ್ಞಾನದ ಪ್ರಯಾಣ ಸಾಗಲಿದೆ. ಹಾಗಾದರೆ ಬನ್ನಿ, ನಮ್ಮ ಈ ಪಯಣವನ್ನ ಶುರು ಮಾಡೋಣ. ನಮ್ಮ ಕಥೆ ಶುರುವಾಗೋದೇ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ. ಅಲ್ಲಿ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ, ಮಹಾನ್ ಯೋಧ ಅರ್ಜುನ ಒಂದು ದೊಡ್ಡ ನೈತಿಕ ಮತ್ತು ಭಾವನಾತ್ಮಕ ಬಿಕ್ಕಟ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಯಾಕಂದ್ರೆ ಅವನ ಮುಂದೆ ನಿಂತಿರೋದು ಬೇರೆ ಯಾರೋ ಶತ್ರುಗಳಲ್ಲ, ಅವನ ಸ್ವಂತ ಅಜ್ಜ, ಗುರುಗಳು, ಸಹೋದರರು ಮತ್ತು ಸ್ನೇಹಿತರು. ಅರ್ಜುನನ ಈ ದುಃಖಕ್ಕೆ, ಈ ಆಂತರಿಕ ಸಂಘರ್ಷಕ್ಕೆ ಕಾರಣವಾದರೂ ಏನು? ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಕೃಷ್ಣ ನೀಡುವ ಜ್ಞಾನದ ನಿಜವಾದ ಮಹತ್ವ ನಮಗೆ ತಿಳಿಯುತ್ತೆ. ತನ್ನ ಪ್ರೀತಿ ಪಾತ್ರರನ್ನೇ ಕೊಲ್ಲಬೇಕಾದ ಈ ಕರ್ತವ್ಯ ಅವನನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಟ್ಟಿತ್ತು. ನೋಡಿ, ಇಲ್ಲಿ ಒಂದು ಅದ್ಭುತವಾದ ವಿಷಯವಿದೆ. ಗೀತೆಯು ಅರ್ಜುನನ ಈ ಗೊಂದಲವನ್ನ ಒಂದು ದೌರ್ಬಲ್ಯ ಅಂತ ನೋಡೋದಿಲ್ಲ, ಬದಲಿಗೆ ಅದು ಆಳವಾದ ತಿಳುವಳಿಕೆಯ ಕಡೆಗಿನ ಮೊದಲ ಹೆಜ್ಜೆ ಅಂತ ಹೇಳುತ್ತೆ. ಅಂದ್ರೆ ಅವನ ಆ ದುಃಖವೇ, ಅವನ ಆ ಗೊಂದಲವೇ ಜ್ಞಾನದ ಬಾಗಿಲನ್ನು ತೆರೆಯಿತು, ಸ್ಪಷ್ಟತೆಯ ಹುಡುಕಾಟಕ್ಕೆ ಕಾರಣವಾಯಿತು. ಸರಿ, ಅರ್ಜುನನ ಈ ದುಃಖವನ್ನ, ಈ ಹತಾಶೆಯನ್ನ ಹೋಗಲಾಡ್ಸಕ್ಕೆ ಶ್ರೀಕೃಷ್ಣ ತನ್ನ ಬೋಧನೆಗಳನ್ನ ಶುರು ಮಾಡ್ತಾನೆ. ಇವು ಕೇವಲ ಸಮಾಧಾನದ ಮಾತುಗಳಲ್ಲ, ಜೀವನದ ಮೂಲಭೂತ ತತ್ವಗಳು. ಬನ್ನಿ ನೋಡೋಣ. ಇಲ್ಲಿ ಕೃಷ್ಣ ಹೇಳುವ ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ಪಾಠ ಅಂದ್ರೆ ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವ ವ್ಯತ್ಯಾಸ. ದೇಹ ಅನ್ನೋದು ಅಶಾಶ್ವತ, ಅದು ಹುಟ್ಟುತ್ತೆ, ಬದಲಾಗುತ್ತೆ ಮತ್ತು ಒಂದು ದಿನ ನಾಶವಾಗುತ್ತೆ. ಆದರೆ ಆತ್ಮ ಇದೆಯಲ್ಲ, ಅದು ಶಾಶ್ವತ, ಅವಿನಾಶಿ, ಅದಕ್ಕೆ ಹುಟ್ಟು ಸಾವುಗಳಿಲ್ಲ. ನಮ್ಮ ನಿಜವಾದ ಸ್ವರೂಪ ಈ ದೇಹ ಅಲ್ಲ, ಬದಲಿಗೆ ಆ ಅವಿನಾಶಿ ಆತ್ಮ ಅನ್ನೋ ಅರಿವೇ ಗೀತೆಯ ಜ್ಞಾನದ ಅಡಿಪಾಯ. ಈ ಶ್ಲೋಕ ಆತ್ಮದ ಆ ಶಾಶ್ವತ ಸ್ವರೂಪವನ್ನ ಎಷ್ಟು ಸುಂದರವಾಗಿ ವಿವರಿಸುತ್ತೆ ನೋಡಿ. ಇದು ಗೀತೆಯ ತತ್ವಶಾಸ್ತ್ರದ ಅಡಿಗಲ್ಲು. ಆತ್ಮಕ್ಕೆ ನಾಶವೇ ಇಲ್ಲ ಅಂತ ಅರಿವಾದಾಗ ಸಾವು ನೋವಿನ ಬಗ್ಗೆ ಇರುವ ನಮ್ಮ ಭಯ ತಾನಾಗೇ ಕಡಿಮೆಯಾಗುತ್ತೆ, ಹೌದಲ್ವಾ? ಹಾಗಾದ್ರೆ ಈ ಜ್ಞಾನವನ್ನ ಜೀವನದಲ್ಲಿ ಬಳಸೋದು ಹೇಗೆ? ಅದಕ್ಕೆ ಕೃಷ್ಣ ಹೇಳುವ ದಾರಿಯೇ ಕರ್ಮಯೋಗ. ಅಂದ್ರೆ ಫಲಿತಾಂಶ ಏನಾಗುತ್ತೋ ಅನ್ನೋ ಚಿಂತೆ ಬಿಟ್ಟು ನಮ್ಮ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದು. ಒಬ್ಬ ವೈದ್ಯ ರೋಗಿಯನ್ನ ಉಳಿಸೋಕೆ ತನ್ನಿಂದಾದ ಎಲ್ಲಾ ಪ್ರಯತ್ನ ಮಾಡ್ತಾನೆ, ಆದರೆ ಫಲಿತಾಂಶ ತನ್ನ ಕೈಲಿಲ್ಲ ಅಂತ ತಿಳಿದು ಕೆಲಸ ಮಾಡ್ತಾನಲ್ಲ, ಅದೇ ಕರ್ಮಯೋಗ. ಕರ್ಮಯೋಗವನ್ನ ಕೇವಲ ಈ 2 ಸರಳ ನಿಯಮಗಳಾಗಿ ವಿಂಗಡಿಸಬಹುದು. ಮೊದಲು, ನಮಗೆ ಕೊಟ್ಟಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಎರಡನೆಯದು, ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳಬಾರದು. ಹೀಗೆ ಮಾಡಿದಾಗ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಪೂಜೆ ಆಗುತ್ತೆ. ಅದು ನಮ್ಮನ್ನ ಬಂಧಿಸೋದಿಲ್ಲ, ಬದಲಿಗೆ ಮುಕ್ತಗೊಳಿಸುತ್ತೆ. ಸರಿ, ಜ್ಞಾನ ಮತ್ತು ಕರ್ಮದ ದಾರಿಗಳಿಂದ ಈಗ ಒಂದು ಹೆಜ್ಜೆ ಮುಂದೆ ಹೋಗೋಣ. ಭಕ್ತಿಯ ಮೂಲಕ ದೈವತ್ವದ ಒಂದು ವಿಶಾಲವಾದ ಅನುಭವದ ಕಡೆಗೆ ಸಾಗೋಣ. ಇಲ್ಲಿವರೆಗೂ ವೈಯಕ್ತಿಕ ಕ್ರಿಯೆಯ ಬಗ್ಗೆ ನೋಡಿದ್ವಿ. ಈಗ ಇಡೀ ಬ್ರಹ್ಮಾಂಡದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. 10ನೇ ಅಧ್ಯಾಯದಲ್ಲಿ ಕೃಷ್ಣನು ನಾನು ಈ ಸೃಷ್ಟಿಯ ಪ್ರತಿಯೊಂದು ಕಣದಲ್ಲೂ ಇದ್ದೀನಿ ಅಂತ ಹೇಳ್ತಾನೆ. ಬೆಳಕುಗಳಲ್ಲಿ ಸೂರ್ಯನಾಗಿ, ನಕ್ಷತ್ರಗಳಲ್ಲಿ ಚಂದ್ರನಾಗಿ, ಪರ್ವತಗಳಲ್ಲಿ ಹಿಮಾಲಯವಾಗಿ, ಹೀಗೆ. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಿಸ್ಬಿಡುತ್ತೆ. ನಮ್ಮ ಸುತ್ತಮುತ್ತ ಇರೋ ಎಲ್ಲದರಲ್ಲೂ ದೈವತ್ವವನ್ನ ಕಾಣೋಕೆ ಪ್ರೇರೇಪಿಸುತ್ತೆ. ಮತ್ತು ಈ ಎಲ್ಲಾ ಬೋಧನೆಗಳ ನಂತರ ಬರೋದೇ ಗೀತೆಯ ಪರಾಕಾಷ್ಠೆ, ಅದರ ಕ್ಲೈಮ್ಯಾಕ್ಸ್. ಅದೇ ವಿಶ್ವರೂಪ ದರ್ಶನ. ಅರ್ಜುನನು ಇಡೀ ಬ್ರಹ್ಮಾಂಡವನ್ನೇ, ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನೂ ಕೃಷ್ಣನ ರೂಪದಲ್ಲಿ ನೋಡುವ ಆ ಒಂದು ಕ್ಷಣ. ಆ ಕ್ಷಣದಲ್ಲಿ ಅರ್ಜುನನ ವೈಯಕ್ತಿಕ ದುಃಖವೆಲ್ಲ ಕರಗಿ ಹೋಗುತ್ತೆ. 11ನೆಯ ಅಧ್ಯಾಯದ ಈ ಶ್ಲೋಕದೊಂದಿಗೆ ಆ ಅದ್ಭುತ ದರ್ಶನ ಶುರುವಾಗುತ್ತೆ. ಇದು ಕೇವಲ ಒಂದು ನೋಟ ಅಲ್ಲ, ಇದು ಸತ್ಯದ ನೇರ ಅನುಭವ, ಪರಮಸತ್ಯದ ಸಾಕ್ಷಾತ್ಕಾರ. ಇಡೀ ಬ್ರಹ್ಮಾಂಡದ ರಹಸ್ಯವೆಲ್ಲವೂ ಒಂದೇ ಮೂಲದಲ್ಲಿ ಹೇಗೆ ಅಡಗಿದೆ ಅನ್ನೋದರ ನೇರ ದರ್ಶನ. ಇಷ್ಟು ದೊಡ್ಡ ಅದ್ಭುತವಾದ ಸತ್ಯವನ್ನ ಅರಿತ ಮೇಲೆ ಅದರ ಜೊತೆ ಒಂದಾಗುವುದು ಹೇಗೆ?
ಅದಕ್ಕಿರೋ ದಾರಿಯೇ ಭಕ್ತಿಯೋಗ. 12ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ನಮ್ಮ ಮನಸ್ಸು, ಬುದ್ಧಿ ಮತ್ತು ಪ್ರೀತಿ ಎಲ್ಲವನ್ನೂ ಆ ದೈವತ್ವದಲ್ಲಿ ಲೀನವಾಗಿಸುವುದೇ ಭಕ್ತಿಯ ಮಾರ್ಗ. ಇಲ್ಲಿವರೆಗೂ ನಾವು ಜ್ಞಾನ, ಕರ್ಮ ಮತ್ತು ಭಕ್ತಿಯ ಮಾರ್ಗಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಸರಿ, ಈಗ ಈ ಎಲ್ಲ ಜ್ಞಾನವನ್ನು ಒಟ್ಟಾಗಿಸಿ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಮತ್ತು ಒಂದು ಅರ್ಥಪೂರ್ಣ ಜೀವನವನ್ನ ಹೇಗೆ ನಡೆಸೋದು ಅಂತ ನೋಡೋಣ. 16ನೇ ಅಧ್ಯಾಯದಲ್ಲಿ ಮನುಷ್ಯರಲ್ಲಿರುವ 2 ತರಹದ ಗುಣಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ: ದೈವೀ ಗುಣಗಳು ಮತ್ತು ಅಸುರೀ ಗುಣಗಳು. ಇದು ಕೇವಲ ಪುರಾಣದ ಕಥೆಯಲ್ಲ, ಇದು ನಮ್ಮೆಲ್ಲರೊಳಗೂ ನಿರಂತರವಾಗಿ ನಡೆಯೋ ಒಂದು ಆಂತರಿಕ ಹೋರಾಟದ ಸಂಕೇತ. ನಾವು ಯಾವ ಗುಣಗಳನ್ನ ಬೆಳೆಸ್ಕೊಡ್ತೀವೋ ಅದೇ ನಮ್ಮ ದಾರಿಯನ್ನ ನಿರ್ಧರಿಸುತ್ತೆ. 15ನೇ ಅಧ್ಯಾಯದಲ್ಲಿ ಬರುವ ಈ ರೂಪಕವಂತೂ ಅದ್ಭುತ. ಈ ಜಗತ್ತನ್ನ ಒಂದು ತಲೆಕೆಳಗಾದ ಮರಕ್ಕೆ ಹೋಲಿಸಲಾಗಿದೆ. ಅಂದ್ರೆ ಅದರ ಬೇರುಗಳು ಮೇಲಿದೆ, ದೈವತ್ವದಲ್ಲಿದೆ, ಕೊಂಬೆ, ರೆಂಬೆಗಳು ಮಾತ್ರ ಕೆಳಗೆ ಈ ಭೌತಿಕ ಜಗತ್ತಿನಲ್ಲಿ ಹರಡಿಕೊಂಡಿವೆ. ನಮ್ಮ ನಿಜವಾದ ಮೂಲ ಈ ಜಗತ್ತಲ್ಲ, ಬದಲಿಗೆ ಆ ದೈವಿಕ ಚೈತನ್ಯ ಅನ್ನೋದನ್ನ ಇದು ನೆನ್ಪಿಸುತ್ತೆ. ಮತ್ತು ಕೊನೆಗೆ ಗೀತೆಯ ಅತ್ಯಂತ ಪ್ರಸಿದ್ಧ ಮತ್ತು ಅಂತಿಮ ಸಂದೇಶ ಇದು. ಇಲ್ಲಿ ಧರ್ಮ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ, ನಮ್ಮೆಲ್ಲ ಕರ್ತವ್ಯಗಳು, ನಮ್ಮ ಆಸೆಗಳು, ನಮ್ಮ ಅಹಂಕಾರ ಎಲ್ಲವನ್ನೂ ತ್ಯಜಿಸಿ ಆ ಪರಮಶಕ್ತಿಗೆ ಸಂಪೂರ್ಣವಾದಿ ಶರಣಾಗೋದು. ಇದೇ ಮುಕ್ತಿಯ ದಾರಿ ಅಂತ ಗೀತೆ ಹೇಳುತ್ತೆ. ಹಾಗಾದ್ರೆ ಇಡೀ ಭಗವದ್ಗೀತೆಯನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡಬೇಕು ಅಂದ್ರೆ ಇದೇ ಅದರ ಸಾರ. ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದು, ಸುಖ ದುಃಖಗಳಲ್ಲಿ ಮನಸ್ಸನ್ನ ಸಮವಾಗಿಟ್ಕೊಡೋದು ಮತ್ತು ಅಂತಿಮವಾಗಿ ಫಲಿತಾಂಶವನ್ನ ಆ ದೈವಕ್ಕೆ ಬಿಟ್ಟು ಸಂಪೂರ್ಣವಾಗಿ ಶರಣಾಗೋದು. ಈ ಪ್ರಾಚೀನ ಜ್ಞಾನವನ್ನ ಇಂದಿನ ಜೀವನಕ್ಕೆ ತಂದು ನೋಡುವ ಒಂದು ಕೊನೆಯ ಪ್ರಶ್ನೆ. ಗೀತೆಯ ಈ ಎಲ್ಲಾ ಬೋಧನೆಗಳಲ್ಲಿ ಇವತ್ತಿನ ನಮ್ಮ ಒತ್ತಡದ ಬದುಕಿಗೆ, ನಮ್ಮ ಸವಾಲುಗಳಿಗೆ ಯಾವುದು ಹೆಚ್ಚು ಪ್ರಸ್ತುತವಾಗಿದೆ, ಯಾವುದು ಹೆಚ್ಚು ಸಹಾಯ ಮಾಡಬಹುದು ಅನ್ನಿಸುತ್ತೆ? ಅದು ಕರ್ಮಯೋಗವೇ ಅಥವಾ ನಮ್ಮೊಳಗಿನ ಗುಣಗಳ ಹೋರಾಟವೇ? ಈ ಪ್ರಾಚೀನ ಜ್ಞಾನ ಇಂದಿಗೂ ಹೇಗೆ ನಮ್ಮ ದಾರಿದೀಪವಾಗಬಲ್ಲದು? ಯೋಚಿಸಿ.